ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕೌರವರು ಯುಧಿಷ್ಠಿರನನ್ನು ಸೆರೆಹಿಡಿಯುವ ಪ್ರಯತ್ನದಲ್ಲಿರುವುದನ್ನು ಕೃಷ್ಣನು ಅರ್ಜುನನಿಗೆ ತಿಳಿಸಿದುದು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಹೇಳು. ರಕ್ತ ಪ್ರವಾಹವನ್ನು ಹರಿಸತಕ್ಕ ಆ ಪ್ರಬಲ ಯುದ್ಧವು ನಡೆದಾಗ ಭೂಮಿಗೆಲ್ಲ ರಕ್ತ ಜಲವನ್ನು ಸೇಚಿಸಿಟ್ಟಂತೆ ಎಲ್ಲಾ ಕಡೆಯೂ ರಕ್ತಮಯವಾಯಿತು. ಯುದ್ಧ ಕಾಲದಲ್ಲಿ ಮೇಲೆದ್ದ ಧೂಳು ಸ್ವಲ್ಪ ಸ್ವಲ್ಪ ಶಾಂತವಾಗಿ ದಿಕ್ಕುಗಳು ಕಣ್ಣು ಬಿಟ್ಟಂತೆ ಬೆಳಕು ಕಾಣಿಸಿತು. ಈ ಸಮಯದಲ್ಲಿ ಕೃಷ್ಣನು ಅರ್ಜುನನನ್ನು ಕರೆದು ಧರ್ಮರಾಜನ ಕಡೆಗೆ ಕೈ ತೋರಿಸುತ್ತಾ, ಪಾರ್ಥ, ಅದೋ ನೋಡು, ಹತ್ತಲಾಗಿ ಧೃತರಾಷ್ಟ್ರ ಪುತ್ರರು ನಿನ್ನ ಅಣ್ಣನಾದ ಧರ್ಮರಾಜನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಅವನ ಕಡೆಗೆ ಓಡುವರು ನೋಡು. ಮಹಾಬಲಾಢ್ಯರು ಮಹಾಧನುರ್ಧಾರಿಗಳು ಆದ ಆ ಕೌರವರ ಪ್ರಯತ್ನವನ್ನು ನೋಡಿ ನಮ್ಮ ಕಡೆಯಲ್ಲಿ ಪಾಂಚಾಲರು, ಚೇದಿಗಳು, ಮಾತ್ಸ್ಯರು ಆ ಯುಧಿಷ್ಠಿರನ ರಕ್ಷಣೆಗಾಗಿ ಅವನ ಪಕ್ಕದಲ್ಲಿಯೇ ಎಚ್ಚರದಿಂದ ಕಾಯುತ್ತಿರುವರು. ಅದು ರಾಜನಾದ ದುರ್ಯೋಧನನು ದೊಡ್ಡ ಗಜಸೈನ್ಯದೊಡನೆ ಧರ್ಮರಾಜನ ಕಡೆಗೆ ಓಡುತ್ತಿರುವನು. ಅವನು ಧರ್ಮರಾಜನನ್ನು ಕೊಲ್ಲುವ ಉದ್ದೇಶದಿಂದಲೇ ತನ್ನ ತಮ್ಮಂದಿರೊಡನೆ ಹೋಗುತ್ತಿರುವನು. ದುರ್ಯೋಧನನ ಸಹೋದರರೆಲ್ಲರೂ ಸರ್ಪದಂತೆ ಕ್ರೂರ ಸ್ಪರ್ಶವುಳ್ಳವರು, ಎಲ್ಲ ಆಯುಧಗಳ ಪ್ರಯೋಗದಲ್ಲಿ ನಿಪುಣರು. ಅವರು ಆಗಾಗ ಸಿಂಹನಾದಗಳನ್ನು ಮಾಡುತ್ತಾ, ನಡುವೆ ಶಂಖಗಳನ್ನು ಊದುತ್ತಾ, ಕೈಯಲ್ಲಿ ಹಿಡಿದ ಬಿಲ್ಲುಗಳನ್ನು ಒದರುತ್ತಾ ಅಲ್ಲಿ ಹೋಗುತ್ತಿರುವರು ನೋಡು. ಯಾಚಕರು ಉತ್ತಮ ರತ್ನವನ್ನು ಹಿಡಿಯಲು ಹೋಗುವಂತೆ ರಥ ಗಜ ಪದಾತಿಗಳೆಲ್ಲ ಮಹಾತ್ಮನಾದ ಧರ್ಮರಾಜನನ್ನು ಹಿಡಿಯುವುದಕ್ಕಾಗಿ ಯತ್ನಿಸುತ್ತಿರುವರು. ಅದೋ ನೋಡು, ಅವರೆಲ್ಲರೂ ನಡುದಾರಿಯಲ್ಲಿಯೇ ಭೀಮನಿಂದಲೂ ಸಾತ್ವಿಕೆಯಿಂದಲೂ ತಡೆಯಲ್ಪಟ್ಟು ಅಮೃತವನ್ನು ಅಪಹರಿಸುವುದಕ್ಕಾಗಿ ಬಂದ ದೈತ್ಯರು ಇಂದ್ರಾಗ್ನಿಗಳಿಂದ ನಿವಾರಿಸಲ್ಪಟ್ಟಂತೆ ಅಲ್ಲಿಯೇ ನಿಂತು ಬಿಟ್ಟರು, ನೋಡಿದೆಯಾ? ಆದರೆ ಅವರಲ್ಲಿ ಜನಸಂಖ್ಯೆಯು ಹೆಚ್ಚಾದುದರಿಂದ ತಮ್ಮ ಪ್ರಯತ್ನವನ್ನು ಬಿಡದೆ ಮಳೆಗಾಲದಲ್ಲಿ ಸಮುದ್ರದ ಕಡೆಗೆ ನುಗ್ಗುವ ನದಿ ಪ್ರವಾಹದಂತೆ ತಿರುಗಿ ಆ ಧರ್ಮರಾಜನ ಕಡೆಗೆ ಹೋಗುವರು ನೋಡು. ನನಗೇನೋ ಈಗ ಧರ್ಮರಾಜನು ಮೃತ್ಯು ಮುಖದಲ್ಲಿರುವಂತೆಯೇ ತೋರಿದೆ. ದುರ್ಯೋಧನನ ಕೈಗೆ ಧರ್ಮರಾಜನು ಸಿಕ್ಕಿಬಿದ್ದ ಮೇಲೆ ಅವನು ಅಗ್ನಿಗೆ ಆಹುತಿಯಾದಂತೆಯೇ. ಅದು ದುರ್ಯೋಧನನ ಸೈನ್ಯವು ತಕ್ಕ ಜೋಡಣೆಯಿಂದ ಸಿದ್ಧವಾಗಿ ಬರುತ್ತಿದೆ. ಈಗ ಅವನ ಬಾಣಕ್ಕೆ ಗೋಚರನಾದರೆ ದೇವೇಂದ್ರನಾದರೂ ತಪ್ಪಿಸಿಕೊಂಡು ಬರಲಾರನು. ವೀರನಾದ ದುರ್ಯೋಧನನು ಕೋಪದಿಂದ ಬಾಣಗಳನ್ನು ಬಿಡತೊಡಗಿದರೆ ಕೋಪಗೊಂಡ ಯಮನ ಕೈಗೆ ಸಿಕ್ಕಿದಂತಾಗಿ ಯಾವನು ಬದುಕಿ ಬರಲಾರನು. ಅವನ ಬಾಣ ವೇಗವನ್ನು ಯಾವನು ತಡೆಯಲಾರನು. ದುರ್ಯೋಧನನ, ಕರ್ಣನ ಮತ್ತು ಕೃಪ ಅಶ್ವತ್ಥಾಮರ ಬಾಣ ವೇಗವು ಪರ್ವತಗಳನ್ನಾದರೂ ಭೇದಿಸಿ ಬಿಡುವವು. ಅಲ್ಲದೆ ಧರ್ಮರಾಜನು ಮಹಾಬಲಾಢ್ಯನು, ಹಸ್ತವೇಗವುಳ್ಳವನು, ಧೀಮಂತನು, ಯುದ್ಧ ನಿಪುಣನೂ ಆಗಿದ್ದರೂ ಕರ್ಣನಿಂದ ಪರಾಜಿತನಾಗಿ ಹಿಂಜರಿದಂತಿದೆ. ಕರ್ಣನು ಶೂರರಾದ ಧೃತರಾಷ್ಟ್ರ ಪುತ್ರರೊಡನೆ ಸೇರಿಕೊಂಡು ಧರ್ಮರಾಜನನ್ನು ಹಿಡಿದು ಹಿಂಸಿಸದೆ ಬಿಡನೆಂದೇ ನನಗೆ ತೋರುತ್ತಿದೆ. ಅವರೆಲ್ಲರೊಡನೆ ಯುದ್ಧ ಮಾಡುತ್ತಿರುವ ನಿನ್ನಣ್ಣನ ವಿಷಯದಲ್ಲಿ ಶತ್ರುಗಳು ತಮ್ಮ ಕಾರ್ಯಸಾಧನೆಯನ್ನು ಮಾಡಿಬಿಟ್ಟಂತೆ ತೋರುವುದು. ಧರ್ಮರಾಜನು ಜಿತೇಂದ್ರಿಯನು, ಉಪವಾಸದಿಂದ ಕೃಶನಾಗಿರುವನು. ಅವನು ಕ್ಷತ್ರಿಯನಾಗಿದ್ದರೂ ತಾಳ್ಮೆ ಎಂಬ ಬ್ರಹ್ಮ ಬಲದಲ್ಲಿ ನೆಲೆಗೊಂಡಿರುವನೇ ಹೊರತು ಕಾರ್ಯವೆಂಬ ಕ್ಷತ್ರಿಯ ಬಲವನ್ನು ಹಿಡಿದವನಲ್ಲ. ಅಂತಹವನು ಈಗ ಕರ್ಣನಿಂದ ಎದುರಿಸಲ್ಪಡುತ್ತಿರುವುದರಿಂದ ಪ್ರಾಣ ಸಂಶಯದಲ್ಲಿ ಸಿಕ್ಕಿಬಿದ್ದಿರುವನು. ಧರ್ಮರಾಜನು ಅಲ್ಲಿಂದ ಹಿಂತಿರುಗಿ ಬರುವನೆಂಬ ಧರ್ಮರಾಜನು ಅಲ್ಲಿಂದ ಹಿಂತಿರುಗಿ ಬರುವನೆಂದು ನನಗೆ ತೋರಲಿಲ್ಲ. ಅರ್ಜುನ, ಅದೋ ನೋಡು, ಮೇಲೆ ಮೇಲೆ ಗರ್ಜನೆ ಮಾಡುತ್ತಾ ಮುಂದೆ ಬರುವ ಧಾತ್ರ ರಾಷ್ಟ್ರರ ಆರ್ಭಟಗಳನ್ನೆಲ್ಲ ನೋಡಿ ನಮ್ಮ ಭೀಮನು ಸುಮ್ಮನೆ ಸಹಿಸಿಕೊಂಡಿರುವನಲ್ಲ. ಅವನು ಇಂತಹದ್ದನ್ನೆಲ್ಲ ಎಂದಿಗೂ ಸಹಿಸತಕ್ಕವನಲ್ಲ. ಅದು ಅವರ ಸಿಂಹನಾದಗಳನ್ನು, ಅವರ ಮಹಾಶಂಖ ಧ್ವನಿಗಳನ್ನು ಕೇಳಿದೆಯಾ? ಅದು ಆಗಾಗ ಕರ್ಣನು ಪಾಂಡುಪುತ್ರನಾದ ಯುಧಿಷ್ಠಿರನನ್ನು ಕೊಲ್ಲಿರಿ ಎಂದು ಧಾತ್ರರಾಷ್ಟ್ರರನ್ನು ಪ್ರೋತ್ಸಾಹಗೊಳಿಸುತ್ತಿರುವುದನ್ನು ನೋಡು. ಅದು ಅಲ್ಲಿ ಮಹಾರಥರೆಲ್ಲರೂ ಸೇರಿ ಸ್ಥೂಣಾಕರ್ಣ, ಪಾಶುಪತ ಮೊದಲಾದ ಅಸ್ತ್ರ ಸಮೂಹಗಳಿಂದ ಧರ್ಮರಾಜನನ್ನು ಮುಚ್ಚುತ್ತಿರುವರು ನೋಡು ಎಂದನು. ಇದು 61ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.